ಬೇಕಿದ್ರೆ ಲೆಹಂಗದ ಮೇಲೆ ಒಂದು ಬ್ಲೌಸ್ ಸ್ಟಿಚ್ ಮಾಡ್ತಿದ್ದೀನಿ. ಅದು ಪೈಪಿಂಗ್ ಯಾವ ಥರ ಕೊಡೋದು ಅಂತ ಇಲ್ಲಿ ಪ್ಯಾಚ್ ವರ್ಕು ಮಾಡ್ತಿರೋದು ನೋಡಿ. ಕ್ಯಾಮ್ರಾ ಇಲ್ಲಿ ಜೂಮ್ ಹಾಕಮ್ಮ. ಪೈಪಿಂಗ್ ಕೊಡ್ತಾ ಇದ್ದೀನಿ. ಇದು ಡ್ರೆಸ್ಸು ರೆಡಿ ಆದಮೇಲೆ ನಾನು ಲೈವದಲ್ಲಿ ಹಾಕ್ತೀನಿ ವಿಡಿಯೋ. ಇದು ಫೀಸಿಂಗಲ್ಲಿ ಹಾಕ್ತಾ ಇರೋದು. ಫೀಸಿಂಗ್ ಅಂತಾರೆ, ಕೆಲವರು ಕ್ಯಾನ್ವಾಸ್ ಅಂತಾರೆ, ನಾನು ಫೀಸಿಂಗ್ ಅಂತೀನಿ. ಅದರಲ್ಲಿ ಡಿಸೈನ್ ಹಾಕ್ತಾ ಇದ್ದೀನಿ, ಪ್ಯಾಚ್ ವರ್ಕು. $5,000 ಕೊಟ್ಟರೆ ವೇಸ್ಟ್ ಆಗುತ್ತೆ, ಅಲ್ಲೆಲ್ಲ ಕಮ್ಮಿ ಮಾಡ್ತಾರೆ ಇಲ್ಲಿ ಕಮ್ಮಿ ಮಾಡ್ತಾರೆ ಅಂತ ಹೇಳ್ಬೋದು ಮಹಿಳೆಯರು. ದಯವಿಟ್ಟು ಅದ್ರ ತಕ್ಕನಾಗೆ ನಾನು ಕೆಲಸ ಟ್ರೈನಿಂಗ್ ಕೊಡ್ತೀನಿ. ಅದ್ರ ತಕ್ಕನಾಗೆ ನಾನು ಯಾವ ಡಿಸೈನ್ ಪ್ಯಾಚ್ ವರ್ಕ್ ಅಂತ ಪ್ಯಾಚ್ ವರ್ಕ್ನು ಹೇಳ್ಕೊಡ್ತೀನಿ ಅಂತ ಹೇಳಿದ್ದೀನಿ. ಈಗ ಚೂಡಿದಾರನೇ ಎಷ್ಟು ಥರದ್ದೈತೆ ಪ್ಯಾಂಟ್ಗಳು. ಫಿಶ್ ಬ್ಯಾಕ್ ಪ್ಯಾಂಟ್ ಇದೆ, ಬ್ಯಾಗಿ ಪ್ಯಾಂಟ್ ಇದೆ, ಪಟೇಲ ಪ್ಯಾಂಟ್ ಇದೆ. ಪ್ಯಾಂಟಲ್ಲೇ ಒಂದು 7-8 ಥರ ಪ್ಯಾಂಟು ಕಟಿಂಗ್ ಇದೆ. ಆಮೇಲೆ ಚೂಡಿದಾರದು ಅಷ್ಟೇ ಅಂಬ್ರೆಲಾ ಕಟಿಂಗ್ ಇದೆ, ಫಿಶ್ ಕಟಿಂಗ್ ಇದೆ. ಚೂಡಿದಾರಲ್ಲೇ ತುಂಬ ಡಿಸೈನ್ ಕಟಿಂಗ್ ಎಲ್ಲ ಚೂಡಿದಾರ್ಗಳು ಇದಾವೆ. 6 ಪೀಸು ಚೂಡಿದಾರ್ಗಳು ಅದಂತೂ ತುಂಬ ಚೆನ್ನಾಗಿರುತ್ತೆ. 6 ಪೀಸು ಚೂಡಿದಾರ್ ಅವಾಗೆಲ್ಲ ನಾವು ಹೊಲಿವು, ಇವಾಗ ಅವೆಲ್ಲ ರೆಡಿ ಬರ್ತಾ ಇದ್ದಾವೆ. ಆ ಥರ ಎಲ್ಲ ಟ್ರೈನಿಂಗ್ ಇದೆ, ಬೊಫ್ಗಳು ಇದೆ. ಎಷ್ಟು ಥರ ಡಿಸೈನ್ ಇನ್ನೂ ಕಲಿಯೋಣ ಅಂತ. ಈಗ ನಮಗೆ ಎಷ್ಟು ಡಿಸೈನ್ ಮಾಡಿದ್ರು ನಮಗೆ ಸಾಕಾಗಲ್ಲ. ಇನ್ನೂ ಕಲಿಬೇಕು ಅಂತ ನಮಗೆ ಅನ್ನಿಸ್ತಾ ಇರುತ್ತೆ. ಕಲ್ತ್ಕೊಳ್ರಿ. ಮನೇಲಿ ಕುತ್ಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಳೋ ಬದಲು ಬಂದು ಕಲ್ತ್ಕೊಂಡು ಮನೇಲಾರ ಹೊಲಿರಿ, ಅಂಗಡಿನಾರ ಹೊಲಿರಿ. ನೀವು ಅಂಗಡಿನಾರ ಮಾಡ್ಬೋದು. ಆಮೇಲೆ ಇದು ಕಲ್ತ ಮೇಲೆ ನಿಮ್ಮ ಸ್ಟಾರ್ ಹೆಂಗೆ ಚೇಂಜ್ ಆಗುತ್ತೋ ಯಾರಿಗೆ ಗೊತ್ತಿರುತ್ತೆ. ಈಗ ನಾವು ಟ್ರೈನಿಂಗ್ ಹೋಗ್ಬೇಕಾದ್ರೆ ನಾವೆಲ್ಲ ಅಂಗಡಿ ಮಾಡ್ತೀವಿ, ನಾವು ಒಬ್ಬರು ಅಂಗಡಿ ಓನರ್ ಆಗ್ತೀನಿ, ನಾನು ಈ ಥರ ಸ್ಟೂಡೆಂಟ್ಗಳು ಹೇಳ್ಕೊಡ್ತೀನಿ, ಒಬ್ಬರು ಮೇಡಮ್ ಆಗ್ತೀನಿ ಅಂತ ಈಗ ನಮಗೆ ಏನು ಗೊತ್ತಿರಲ್ಲ. ಅವ್ರವ್ರ ಹಣೆಯಲ್ಲಿ ಏನೇನು ಬರ್ದಿರುತ್ತೆ ಯಾರಿಗೆ ಗೊತ್ತಿರುತ್ತೆ ಹೇಳಿ. ನಾವು ಇಲ್ಲ ಅಯ್ಯೋ ನಾವು ಓದಿಲ್ಲ, ಕೆಲವರು ಅಂತ ನಾವು ಜಾಸ್ತಿ ಓದಿಲ್ಲ ಮೇಡಮ್, ಓದಲೇಬೇಕು, ಅಷ್ಟೇ ಓದಬೇಕು ಇಷ್ಟೇ ಓದಬೇಕು. ಈಗ ಡಾಕ್ಟರ್ ರಾಜ್ಕುಮಾರ್ ಏನು ಓದಿದಾರ? ಅವ್ರು ಇವತ್ತು ಇಡೀ ನಮ್ಮ ದೇಶನೇ ಕೊಂಡಾಡ್ತಾ ಇದ್ದಾರೆ ರಾಜ್ಕುಮಾರ್. ಈಗ ನಮ್ಮ ದರ್ಶನ್ ಡಿ ಬಾಸು ಅವರು 10th ಅಷ್ಟೇ ನಾನು ಓದಿರೋದು ಅಂತಾರೆ. ಅವ್ರು ಯಾವ ಇದ್ರಲ್ಲಿದ್ದಾರೆ ಅಲ್ವರ? ಏನೇ ಪ್ರಾಬ್ಲಮ್ ಇರ್ಬೋದು, ಇವತ್ತು ನಾಳೆ ಬರ್ತಾರೆ ಮನೆ ವಾಪಸ್ಸು, ಏನು ಅಲ್ಲೇ ಇರಲ್ಲ. ಆದ್ರೂ ಅವ್ರೇನು AS ಓದಿದಾರ ನಮ್ಮ ಡಿ ಬಾಸು? ಇಲ್ಲ ತಾನೇ. ಓದಲೇಬೇಕು ಅನ್ನೋದೇನು ಯಾರೂ ಇಲ್ಲ. ಬುದ್ಧಿಯಿಂದ ಸೈಲೆಂಟ್ ಇದ್ದು ಬುದ್ಧಿ ಉಪಯೋಗಿಸ್ಕೊಂಡು ಯಾವ ಥರ ಹೇಳ್ಬೇಕು. ಮೇಡಮ್ದಿರು ಹೇಳ್ತಿದ್ರೆ ನೋಡ್ತಾ ಇರಬೇಕು, ಅಬ್ಸರ್ವ್ ಮಾಡಬೇಕು, ಏನು ಕಟಿಂಗ್ ಮಾಡ್ತಾವ್ರೆ ಇವತ್ತು, ಏನು ಡಿಸೈನ್ ಮಾಡ್ತಾವ್ರೆ ಅಂತ ನಾವು ಒಂದು ಸ್ವಲ್ಪ ನಾವು ಕೇಳ್ತೇವೆ. ಮೇಡಮರ ಮೇಲೆ ಡಿಪೆಂಡ್ ಆಗಬಾರ್ದು. ಇದನ್ನ ಡಿಸೈನ್ ಮಾಡಿ ಲೈವದಲ್ಲಿ ಹಾಕ್ತೀನಿ ವಿಡಿಯೋ ಮಾಡಿ. ಈ ಥರ ಇದೆ ನೋಡಿ. ಇದು ಪ್ಯಾಚ್ ವರ್ಕು ಇನ್ನೂ ರೆಡಿ ಮಾಡಿಲ್ಲ. ರೆಡಿ ಮಾಡಿ ನಾಳೆ ವಿಡಿಯೋ ಮಾಡಿ ಹಾಕ್ತೀನಿ. ಥ್ಯಾಂಕ್ ಯು.